ಎಲ್ಲರಿಗೂ ಅಮೆರಿಕಾದಿಂದ ಉತ್ತರ ಕನ್ನಡತಿ ಮಾಡುವ ನಮಸ್ಕಾರಗಳು. ಹೆಂಗದ್ರಿ ನೀವೆಲ್ಲರೂ? ಹೋಪ್ ನೀವೆಲ್ಲರೂ ಆರಾಮದಿರ ಅನ್ಕೊಂಡು ಇವತ್ತಿನ ವಿಡಿಯೋ ಶುರು ಮಾಡೋದಕ್ಕಿಂತ ಮೊದಲು ನಾನು ನಿಮಗೆ ಒಂದು ಕತೆ ಹೇಳ್ತೀನಿ. ಆ ಕಥೆನ ನಾ ಸಣ್ಣಕ್ಕಿದ್ದಾಗ ನಮ್ಮ ಮಮ್ಮಿ ಹೇಳ್ತಿದ್ರು. ಹಿಂಗೊಂದು ಊರಿತ್ತಂತ. ಆ ಊರೊಳಗ ಒಬ್ಬ ರೈತ ಇರ್ತಾನಂತ. ಆ ರೈತಗ 3 ಮಂದಿ ಗಂಡಸ ಮಕ್ಕಳು ಇರ್ತಾರಂತ. ಅವರು ಭಯಂಕರ ಆಲ್ಸಿ ಇರ್ತಾರಂತ. ಏನು ಕೆಲಸ ಮಾಡ್ತಿರಂಗಿಲ್ಲತ್ತ, ಬರೀ ಊಟ ಮಾಡೋದು ಮಕ್ಕಳೋದು ಮಾಡ್ತಿರ್ತಾರಂತ. ಆ ರೈತಗ ದೊಡ್ಡ ಚಿಂತೆ ಆಗ್ಬಿಟ್ಟಿತ್ತು. ಈ ಮಕ್ಳು ಹಿಂಗೆ ಮಾಡಾಕತ್ರಂದ್ರ ಅವ ದುಡ್ದಿದ್ದ ಗಂಟು ಅದ್ರ ಆಸ್ತಿ ಎಷ್ಟು ಇಟ್ರು ಸಾಲಂಗಿಲ್ಲ. ಅದಕ್ಕಂತಾರಲ್ಲ ರೀ, ಕೂತುಣ್ಣೋರಿಗೆ ಕೋಟಿ ಕೊಟ್ಟರು ಸಾಲಂಗಿಲ್ಲ ಅಂತ ಹೇಳಿ. ಅದಕ್ಕೆ ಅವ್ರ ಅಪ್ಪಗೆ ಭಾಳ ಚಿಂತೆ ಆಗ್ಬಿಟ್ಟಿತ್ತು. ಮುಂದೆ ಹಾಗೆ ದಿನ ಹೋದು ಆ ರೈತಗನ ವಯಸ್ಸಾಯ್ತು. ಅವನು ಹಾಸಿಗೆ ಹಿಡ್ದ. ಅವ್ನು ಸಾಯೋ ಟೈಮ್ ಸಮೀಪ ಬಂತು. ಅವಾಗ ಅವನಿಗೆ ಚಿಂತೆ ಆಯ್ತು, ನಾ ಸತ್ರ ನನ್ನ ಹೊಲ ಯಾರು ನೋಡ್ಕೋತಾರ ಅಂತ ಹೇಳಿ. ಅವೇನ್ ಮಾಡ್ತಾನ, ತನ್ನ 3 ಮಂದಿ ಮಕ್ಳಿಗೆ ಕರಿತಾನ. ಬರ್ರಪ್ಪ ಇಲ್ಲಿ, ನಾನು ನಿಮ್ಮೊಂದು ಮಾತು ಹೇಳಬೇಕು ಅಂತ ಕರಿತಾನ. ಆ ಮಕ್ಕಳಿಗೆ ಅನಿಸ್ತೈತೆ ನಮ್ಮಪ್ಪ ಸಾಯಕ್ಕಾಗ್ಯಾನ, ಅದಕ್ಕೆ ನಮಗೇನು ಆಸ್ತಿ ಪಾಸ್ತಿ ಬರ್ದು ಕೊಡ್ತಾನಂತ ತಿಳ್ಕೊಂಡು ಅವ್ರ 3 ಮಂದಿ ಮಕ್ಕಳು ಭಾಳ ಖುಷಿಯಾಗಿ ಬಂದು ನಿಂದಿರ್ತಾರ ಮುಂದೆ ಅಪ್ಪನ ಮುಂದೆ. ಅವಾಗ ಅವ್ರ ಅಪ್ಪ ಹೇಳ್ತಾನ, ನೋಡ್ರಪ್ಪ, ಹೊಲ್ದಾಗ ಒಂದು ಮೂಲಿ ಒಳಗ ನಾನು ನನ್ನ ಆಯುಷ್ಯ ಪೂರ್ತಿ ದುಡ್ದಿದ್ದೆಲ್ಲ ಸಂಪತ್ತನ್ನ ಮುಚ್ಚಿಟ್ಟಿನಿ. ನೀವು 3 ಮಂದಿ ಕೂಡಿ ಆ ಸಂಪತ್ತನ್ನ ಹಡ್ಡಿ ತಗೊಂಡು ನೀವು 3 ಮಂದಿ ಒಳಗೆ ಹಂಚ್ಕೊಂಡು ಆರಾಮಿರ್ರಿ ಅಂತ ಹೇಳಿ ಸತ್ತೋಗ್ಬಿಡ್ತಾನ. ಅದನ್ನ ಕೇಳಿದ ಕೂಡ 3 ಮಂದಿ ಫುಲ್ ಖುಷಿ ಆಕೇಶಿಂದಾಗ ಇಡೀ ಹೊಲ ಎಲ್ಲ ಹಡ್ಡಕ್ ಶುರು ಮಾಡ್ತಾರ. ಎಲ್ಲ ಹಡ್ತಾರ ಬಟ್ ಅವ್ರಿಗೆ ಏನು ಸಿಗಂಗಿಲ್ಲ. ಅವಾಗ ಬಾಜುಕಿನ ಹೊಲ್ದವ್ ಅಂತಾರ, ಹೆಂಗಿದ್ರು ನೀವು ಹಡ್ಡಿರಿ, ಯಾಕೆ ನೀವು ಬೀಜ ಬಿತ್ತಬಾರ್ದು, ಹಾಕಿಬಿಡ್ರಿ ನೀವು ಬೀಜ, ನೆಗಳ ಹೊಡಕ್ ಬಿಡ್ರಿ ಅಂತ ಹೇಳ್ಬಿಡ್ತಾರ. ಅವಾಗ ಅವ್ರ 3 ಮಂದಿ ಏನ್ ಮಾಡ್ತಾರ, ಹೌದಲ್ಲ ಹೆಂಗಿದ್ರು ನಮಗೆ ಸಂಪತ್ತು ಸಿಕ್ಕಿಲ್ಲ, ಹೆಂಗಿದ್ರು ಹಡ್ಡಿವಿ, 3 ಮಂದಿ ಕೂಡಿ ಬೀಜ ಬಿತ್ತಾಕ್ ಶುರು ಮಾಡ್ಬಿಡ್ತಾರ. ಮುಂದೆ 3 ತಿಂಗಳ 4 ತಿಂಗಳ ಆದಂಗೆಲ್ಲ ಚಲೋ ಬೆಳಿ ಬರಕ್ ಶುರು ಆಗ್ತದೆ. ಅವಾಗ ಅವ್ರ 3 ಮಂದಿಗೆ ಗೊತ್ತಾಯ್ತು, ನಮ್ಮ ಅಪ್ಪ ಹೇಳಿದ್ ಕರೆಕ್ಟ್ ಅದ, ಭೂಮಿ ಒಳಗೇನೆ ಬಂಗಾರ ಅದ. ಇದೇ ಹೊಲದಾಗೆ ನಮ್ಮ ಅಪ್ಪ ಸಂಪತ್ತು ಮುಚ್ಚಿಟ್ಟಾನಂದ್ರೆ ಇದು ಹೊಲ ರಾಶಿ ಮಾಡಿದ್ರ ಬಂದಿದ್ ರೊಕ್ಕನೇ ನಮ್ ಸಂಪತ್ತು ಅಂತ ಅವಾಗ ಅವ್ರಿಗೆ ರಿಯಲೈಸ್ ಆಗ್ತದೆ. ಈ ಕತೆ ಹೇಳೋದ್ರ ಹಿಂದೆ ಒಂದು ಕಾರಣ ಅದರಿ. ಯಾವಾಗಲೂ ಕಾರಣ ಇರ್ಲಾರ್ದೆ ಏನೂ ನಡೆಯಂಗಿಲ್ಲ. ಹಂಗ ನಮ್ಮ ಕತೆ ಹಿಂದೂ ಒಂದು ಕಾರಣ ಅದರಿ. ಇವತ್ತಿನ ವಿಡಿಯೋನ್ಯಾಗ ಅಮೆರಿಕಾದ ಹಳ್ಳಿ ಜನ, ರೈತರು ಮತ್ತು ಅಗ್ರಿಕಲ್ಚರ್ ಅದ್ರ ಬಗ್ಗೆ ಮಾತಾಡೋಣಂತ ನಡ್ರಿ. ಮತ್ತು ಫಸ್ಟ್ ಹಳ್ಳಿಯಿಂದ ಶುರು ಮಾಡೋನು. ಈಗ ನಾವು ಹಳ್ಳಿ ಕಡೆ ಹೊಂಟೀವಿ. ಹಳ್ಳಿಗೆ ಹೋಗೋ ಮುಂದೆ ಹಾದ್ಯಾಗ ನಮ್ಗೆ ಮೆಕ್ಕೆಜೋಳದ ಹೊಲ ಕಾಣಿಸ್ತು. ನಾವು ಹೆಂಗೆ ಜೋಳ ಗೋಧಿ ಬೆಳಿತೀವಲ್ಲ ರೀ, ಹಂಗೆ ಅಮೇರಿಕನ್ಸ್ ಮೆಕ್ಕೆಜೋಳನ ಭಾಳ ಬೆಳಿತಾರ. ಹಳ್ಳಿ ರೋಡ್ಗಳು ಎಷ್ಟು ಸಣ್ಣ ಅದಾವ ನೋಡ್ರಿ. ಕಂಪೇರ್ ಮಾಡಿದ್ರೆ ಸಿಟಿ ರೋಡ್ಗಿಂತ ಹಳ್ಳಿ ರೋಡ್ಗಳು ಭಾಳ ಸಣ್ಣ ಅದಾವ. ಹಾಗೆ ಹಳ್ಳಿ ಕಡೆ ಮುಂದೆ ಹೋದಂಗೆಲ್ಲ ನಮ್ಗೊಂದು ಫ್ಯಾಕ್ಟ್ರಿ ಕಾಣಿಸ್ತು. ಫ್ಯಾಕ್ಟ್ರಿ ಮುಂದೆ ಹೊಲಾನು ಅದ. ಅಮೇರಿಕನ್ಸ್ ಹಳ್ಳಿಗೆ ಏನಂತಾರಂತಂದ್ರೆ ಸ್ಮಾಲ್ ಟೌನ್ಸ್ ಅಂತಾರ ಅಥವಾ ರೂರಲ್ ಟೌನ್ಸ್ ಅಂತಾರ. ಸ್ಮಾಲ್ ಟೌನ್ಸ್, ರೂರಲ್ ಟೌನ್ಸ್ ಅಂದ್ರೆ ಏನಪ್ಪ ಅಂತಂದ್ರೆ ಯಾವುದು ಸಿಟಿಯಿಂದ ಹೊರಗಿರ್ತಾವ. ಜಸ್ಟ್ ಲೈಕ್ ನಮ್ಮ ಇಂಡಿಯಾನಾಗ ನೋಡ್ರಿ, ನಾವು ಒಂದು ಸಿಟಿ ಕ್ರಾಸ್ ಮಾಡಿಬಿಟ್ಟಿವಿ ಅಂದ್ರೆ ಒಂದು 7-8 ಮೈಲ್ ದಾಟ್ಬಿಟ್ಟಿವಿ ಅಂದ್ರೆ ಹಳ್ಳಿಗಳು ಶುರು ಆಗ್ತೈತಿ. ಹಂಗೆ ಅಮೇರಿಕನಾಗೂ ಸಿಟಿ ಮುಗಿದ ಮೇಲೆ ಏನು ಹಳ್ಳಿಗಳು ಶುರು ಆಗ್ತಾವಲ್ಲ ರೀ, ಅದಕ್ಕೆ ರೂರಲ್ ಟೌನ್ಸ್ ಅಥವಾ ಸ್ಮಾಲ್ ಟೌನ್ಸ್ ಅಂತ ಕರೀತಾರೆ. ರೂರಲ್ ಟೌನ್ಸ್ ಒಳಗೆ ಸ್ವಲ್ಪ ಜನ ಇರ್ತಾರ, ಸ್ವಲ್ಪ ಬಿಲ್ಡಿಂಗ್ಸ್ ಇರ್ತಾವು ಅಂಥ ಪ್ರದೇಶ. ಅದಕ್ಕೆ ಆಳೊಳಗೆ ಮನೆಗಳು ಇರ್ತಾವ ಅಥವಾ ಗುಡ್ಡದ ಕೆಳಗೆ ಮನೆಗಳು ಇರ್ತಾವು ಅಂಥ ಪ್ರದೇಶ. ಫಾರೆಸ್ಟ್, ಜಂಗಲ್ನಾಗ ನೋಡ್ಬೋದು, ಜಾಸ್ತಿ ಮಂದಿ ಇರಂಗಿಲ್ಲ ಅಂಥ ಪ್ರದೇಶ. ಜಾಸ್ತಿ ಹೀಟ್ ಇದ್ದಿದ್ದ ಪ್ರದೇಶ, ಜಾಸ್ತಿ ಕೋಲ್ಡ್ ಇದ್ದಿದ್ದ ಪ್ರದೇಶ ಐಸೋಲೇಟೆಡ್ ಏರಿಯಾಸ್ ಅಂತಾರೆ. ಐಸೋಲೇಟೆಡ್ ಏರಿಯಾಸ್ ಅಂತಂದ್ರೆ ಭಾಳ ದೂರ ಇರ್ತಾವೆ ಊರು ಬಿಟ್ಟು. ಅಲ್ಲೇನೋ ಸೌಕರ್ಯಗಳು ಇರಂಗಿಲ್ಲ, ಲೈಟ್ ಇರಂಗಿಲ್ಲ, ಬಸ್ ಇರಂಗಿಲ್ಲ. ಅಂಥ ಊರೊಳಗೆ ಜಾಸ್ತಿ ಜನ ಇರಂಗಿಲ್ಲ. ಬಂದ್ವಿ ನೋಡ್ರಿ ಹಳ್ಳಿಗೆ. ಈ ಹಳ್ಳಿ ಒಳಗೆ ಕಾಣಿಸೋ ಪ್ರತಿಯೊಂದು ಮನೆ ಒಂದು ಮನೆ ಇದ್ದಂಗೆ ಇನ್ನೊಂದು ಮನೆ ಇಲ್ಲ ರೀ. ಮತ್ತು ಇಲ್ಲಿ ಯಾವುದೇ ಅಪಾರ್ಟ್ಮೆಂಟ್ಸ್ ಕಾಣಿಸಂಗಿಲ್ಲ. ಈ ಮನೆಗಳೆಲ್ಲ ಅವ್ರವ್ರ ಹೊಲಕ್ಕೆ ಸಮೀಪ ಆಗುವಂಗೆ ಕಟ್ಕೊಂಡಾರ. ಅಷ್ಟೇ ಅಲ್ಲದೆ ಈ ಮನೆಗಳು 100-200 ವರ್ಷದ ಹಳೆ ಮನೆಗಳು ಅದಾವ್ರಿ. ಎಷ್ಟೇ ಹಳ್ಳಿ ಜನ ಇದ್ರೂ ಸದ್ನ ಪ್ರತಿಯೊಬ್ಬರು ಮನೆ ಮುಂದೆ 2-3 ಕಾರ್ ಅಂತೂ ನೋಡಕ್ಕೆ ಸಿಗ್ತೈತೆ. ಮತ್ತು ನಮ್ಮ ಕಡೆ ಎಲ್ಲ ಪಾರ್ಕಿಂಗ್ ಲಾಟ್ ಅಂತ ಇರ್ತೈತೆ. ಇಲ್ಲಿ ಪಾರ್ಕಿಂಗ್ ಲಾಟ್ ಇಲ್ಲ, ಯಾಕಂದರೆ ಇದು ಸ್ಮಾಲ್ ಟೌನ್. ಅದ್ರ ಸ್ವಲ್ಪ ಮಂದಿ ಎಲ್ಲ ಏನು ಮಾಡ್ತಾರೆ, ಇಂಥ ದೊಡ್ಡ ಟ್ರಕ್ಸ್ ಎಲ್ಲ ರೋಡ್ ಸೈಡಿಗೆ ಪಾರ್ಕ್ ಮಾಡಿರ್ತಾರ. ಈ ಮನೆ ನೋಡ್ರಿ ಎಷ್ಟು ಹಳೇದದ. ಹಂಗೆ ಹಳ್ಳಿ ಒಳಗೆ ಹೋದಂಗೆಲ್ಲ ನೋಡ್ರಿ ಮನಿಗಳು ಎಷ್ಟು ಸಣ್ಣ ಅದಾವ. ಈ ಮನಿ ಅಂತೂ ಯಾರು ಕ್ಲೀನ್ ಸದ್ನ ಮಾಡಿಲ್ಲ ನೋಡ್ರಿ ಹೆಂಗದ. ಅಮೇರಿಕನ್ಯಾಗ ಯಾರು ಯಾರದೇ ಪ್ರಾಪರ್ಟಿ ಒಳಗೆ ಎಂಟರ್ ಮಾಡಬಾರ್ದು. ಅದು ಮನಿ ಇರುವಲ್ತ ಯಾಕ, ಅವ್ರದ್ದು ಹೊಲ ಇರುವಲ್ತ ಯಾಕ, ಏನಿದ್ರು ಸದ್ನ ಅವ್ರದ್ದು ಪರ್ಮಿಷನ್ ಇರ್ಲಾರ್ದೆ ಯಾವುದೇ ಪ್ರಾಪರ್ಟಿ ಒಳಗೆ ನಾವು ಎಂಟರ್ ಆಗಬಾರ್ದು. ನಿಮಗೆ ಗೊತ್ತು ಅಮೇರಿಕನ್ಯಾಗ ಗನ್ಸ್ ಇಟ್ಕೊಳ್ಳೋದು ಲೀಗಲ್ ಐತೆ. ಇದು ಮನೆ ಅಂತೂ ಫುಲ್ ಬಂದಾಗ್ಬಿಟ್ಟಂಗೆ ಕಾಣಿಸ್ತೈತಿ. ಇಲ್ಲಿ ಯಾರು ಇರಂಗಿಲ್ಲ, ಇದು ಕ್ಲೋಸ್ ಅದ. ಅಮೇರಿಕನ್ಯಾಗ 60% ಗ್ರಾಮೀಣ ಜನಸಂಖ್ಯೆ ಇರೋದು
ಅಮೇರಿಕಾದ ಈಸ್ಟ್ ಆಫ್ ಮೆಸಿಸಿಪಿ ಅಂತ ಒಂದು ಸ್ಟೇಟ್ ಅದ ರೀ, ಅಲ್ಲೇ ಅದ. ಅಮೇರಿಕಾದ ನ್ಯೂ ಇಂಗ್ಲೆಂಡ್ ಅಂತ ಒಂದು ಸ್ಟೇಟ್ ಅದ. ಆ ಸ್ಟೇಟ್ ಒಳಗೆ ವೇರ್ಮೌಂಟ್ ಮತ್ತು ಮೇನ್ ಅಂತ 2 ಊರೊಳಗೆ ಜಾಸ್ತಿ ಹಳ್ಳಿ ಜನ ಅದಾರ. ಆ ಜನರಿಗೆ ನೇಚರ್ ಒಳಗೆ ಇರಾಕ ಭಾಳ ಸೇರ್ತೈತೆ. ಅವರಿಗೆ ಹೆಲ್ದಿಯರ್ ಲೈಫ್ ಸ್ಟೈಲ್ ಅಲ್ಲೇ ಸಿಗ್ತದಂತ ಆ ಜನಗಳೆಲ್ಲ ಅಲ್ಲೇ ಹೋಗದಾರ. ಈಗಂತೂ ಫಾಲ್ ಕಲರ್ ನೋಡಕ್ಕೆ ಭಾಳ ಮಂದಿ ಹೋಗ್ತಾರೆ ಈ ವೇರ್ಮೌಂಟ್ ಮತ್ತು ಮೇನಿಗೆ. ನಿಮಗೂ ಅಷ್ಟೇ ಹೆಲ್ದಿಯರ್ ಲೈಫ್ ಸ್ಟೈಲ್ ಬದುಕಬೇಕು ಅಂದ್ರೆ ಸೀದಾ ಹಳ್ಳಿಗೆ ಹೋಗೋದು. ನಾವು ಹಾಗೆ ವಿಡಿಯೋ ಮಾಡ್ಕೊತ ಹೊಂಟಾಗ ಎದುರಿಗೊಬ್ಬರು ಅಜ್ಜಿ ಕಾಣಿಸಿದ್ರು. ಅವ್ರು ನಮ್ಮನ್ನು ಮಾತಾಡ್ಸಕತ್ರು. ಅವ್ರು ಹೇಳಿದ್ರು ಅವ್ರ ಮನೆ 100 ವರ್ಷದ ಹಳೆದದ ಅಂತ. ಅಂದ್ರೆ ಅವರಿಗೆ 84 ಇಯರ್ಸ್ ಅದ. ಅಂದ್ರೆ ಆ ಮನೆ ಅವ್ರ ಪಪ್ಪಂದದ ಅಂತ. ಅವ್ರು ಹೇಳಿದ್ರು ಬಾಜುಕಿನ ಮನೆ ನೋಡ್ರಿ ಅಂತ. ಅಂದ್ರೆ ಇವ್ರ ಬಾಜುಕಿನ ಮನೆ ಇದು ವೈಟ್ ಕಲರ್ ಮನೆ ಅದಲ್ಲ ರೀ, ಈ ಮನೆ ನೋಡ್ರಿ ಅಂತಂದ್ರು ಅವರು. ಯಾಕಪ್ಪ ಅಂತಂದ್ರೆ ಅವ್ರು ಸಣ್ಣವ್ರಿದ್ದಾಗ, ಈಗೇನು ಅಜ್ಜಿ ಇದ್ದಾರಲ್ಲ ರೀ, ಅವ್ರು 84 ಇಯರ್ಸ್ ಅದಾರಲ್ಲ, ಅವ್ರು ಸಣ್ಣವ್ರಿದ್ದಾಗ ಈ ಮನೆಯೊಳಗೆ ಬಂದು ಆಟ ಆಡ್ತಿದ್ರಂತ್ರಿ. ಈ ಮನೆ ಕಂಪ್ಲೀಟ್ಲಿ ಬಂದಾಗೈತೆ, ನೀವು ನೋಡ್ಬೋದು, ಎಲ್ಲ ಮುರ್ಕೊಂಡು ಬಿದ್ದೈತಿ. ಈ ಮನೆಯೊಳಗೆ ಯಾರೂ ಇರಂಗಿಲ್ಲ. ಅವ್ರ ಅಜ್ಜಿ ಹೇಳಾಕತ್ತಿದ್ರಿ ಈ ಮನೆ ಹಿಸ್ಟ್ರಿನ. ಈ ಮನೆ ಭಾಳ ಬ್ಯೂಟಿಫುಲ್ ಐತಂತ. ಈ ಮನೆ ಮಾಡೆಲ್ ಹೆಸರು ವಿಕ್ಟೋರಿಯಾ ಮಾಡೆಲ್ ಅಂತ. 200-300 ವರ್ಷದ ಹಿಂದೆ ನೀವು ಹೋದ್ರಲ್ಲ, ಅವಾಗ ವಿಕ್ಟೋರಿಯಾ ಮಾಡೆಲ್ ಮನೆಗಳು ಭಾಳ ಫೇಮಸ್ ಇದ್ದು ರೀ. ಈಗ ಯಾರು ವಿಕ್ಟೋರಿಯಾ ಮಾಡೆಲ್ ಮನೆಗಳು ಕಟ್ಟಂಗಿಲ್ಲ, ಬಟ್ ಆ ಟೈಮ್ನಾಗ ವಿಕ್ಟೋರಿಯಾ ಮಾಡೆಲ್ ಮನೆಗಳು ಭಾಳ ಫೇಮಸ್ ಇದ್ದು ಅಂತ. ಈಗ ಯಾರೂ ಮೇಂಟೈನ್ ಮಾಡೋರಿಲ್ಲ ಅಂತ ಹಿಂಗದ ಇದು ಮನೆ. ಬಟ್ ನೋಡ್ಬೋದು ನೀವು ಇದ್ರದ್ದು ಡಿಸೈನ್, ಇದ್ರ ಕನ್ಸ್ಟ್ರಕ್ಷನ್ ನೋಡಿದ್ರೆ ಎಷ್ಟು ಹ್ಯೂಜ್ ಮನೆ ಅದ ಅಂಥೇಳಿ. 1837 to 1901 ತನ ವಿಕ್ಟೋರಿಯಾ ರಾಣಿ ಆಳಿದ್ಲು. ಆ ಟೈಮ್ನಾಗ ಕಟ್ಟಿದ ಮನೆಗಳಿಗೆಲ್ಲ ವಿಕ್ಟೋರಿಯನ್ ಆರ್ಕಿಟೆಕ್ಚರ್ ಅಂತಾರ. ಅಮೇರಿಕಾಗ ಇಂಗ್ಲೆಂಡ್ ದೇಶದಿಂದ ಸ್ವಾತಂತ್ರ್ಯ ಸಿಕ್ಕಿದ್ದು 1776 ಜುಲೈ 4ಗೆ. ಅದಕ್ಕೆ ಜುಲೈ 4ಗೆ ಅಮೇರಿಕಾದು ಇಂಡಿಪೆಂಡೆನ್ಸ್ ಡೇ ಅಂತ ಸೆಲೆಬ್ರೇಟ್ ಮಾಡ್ತಾರ. ನೋಡಿದ್ರಿ, ಬ್ರಿಟಿಷರು ಆಳ್ಲಾರ್ದ ದೇಶನೇ ಇಲ್ಲ ನೋಡ್ರಿ, ಎಲ್ಲಾ ಕಡೆ ಅವ್ರು ಅಟ್ಯಾಕ್ ಮಾಡ್ಯಾರ. ನನಗೆ ಗೊತ್ತಿದ್ದಂತೂ ಒಂದೇ ಇಂಗ್ಲೆಂಡ್ ರೀ. ಬ್ರಿಟಿಷರು ಇಂಡಿಯಾಗೆ ಬಂದರು ಇಂಗ್ಲೆಂಡ್ದಿಂದ, ಅದೊಂದೇ ಇಂಗ್ಲೆಂಡ್ ನನಗೆ ಗೊತ್ತಿತ್ತು. ಮತ್ತು ಅಮೇರಿಕಾನಾಗ ನ್ಯೂ ಇಂಗ್ಲೆಂಡ್ ಅದಲ್ಲ ರೀ ಅಂತ ನನಗೆ ಸ್ವಲ್ಪ ವಿಯರ್ಡ್ ಅನ್ನಿಸ್ತು. ಇದಕ್ಕೆ ನ್ಯೂ ಇಂಗ್ಲೆಂಡ್ ಅಂತ ಯಾಕೆ ಹೆಸರು ಬಿತ್ತಪ್ಪ ಅಂತಂದ್ರೆ, ಫಸ್ಟ್ ಟೈಮ್ ಬ್ರಿಟಿಷರು ಇಂಗ್ಲೆಂಡ್ದಿಂದ ಅಮೇರಿಕಾಕ್ಕೆ ಬೋಟ್ಗಳ ಮೂಲಕ ಬಂದು ಇಳಿದ್ರಲ್ಲ, ಅದು ಇಳಿದಿದ್ದ ಜಾಗ ಯಾವುದಪ್ಪ ಅಂತಂದ್ರೆ ನಾರ್ತ್ ಈಸ್ಟ್ ಆಫ್ ದ ಅಮೇರಿಕಾ. ಅದಕ್ಕೆ ನಾರ್ತ್ ಈಸ್ಟ್ ಆಫ್ ದ ಅಮೇರಿಕಾ ಒಳಗೆ ಯಾವಾಗ ಇವರು ಆಕ್ರಮಣ ಮಾಡಿದ್ರು ಬ್ರಿಟಿಷರು, ಅವಾಗ ಅಲ್ಲಿದೇನು ಪ್ರದೇಶಗಳು ಇದ್ದುವಲ್ಲ ರೀ, ಆ ಪ್ರದೇಶಕ್ಕೆಲ್ಲರೂ ತಾವು ಇಂಗ್ಲೆಂಡ್ ಒಳಗೆ ಇರ್ತಕ್ಕಂಥ ಪ್ರದೇಶಗಳಿಗೆಲ್ಲ ಅವರು ನ್ಯೂ ಹಚ್ಚಕ್ಕೆ ಶುರು ಮಾಡಿದ್ರು. ಫಾರ್ ಎಕ್ಸಾಂಪಲ್, ಇಂಗ್ಲೆಂಡ್ ಒಳಗೆ ಯಾರ್ಕ್ ಅದ, ಅಮೇರಿಕನಾಗ ತಂದು ನ್ಯೂಯಾರ್ಕ್ ಅಂತ ಹೆಸರಿಟ್ರು. ಇಂಗ್ಲೆಂಡ್ ಒಳಗೆ ಹ್ಯಾಮ್ಶಿಯರ್ ಅಂತದ, ಅಮೇರಿಕನಾಗ ಅದನ್ನ ನ್ಯೂ ಹ್ಯಾಮ್ಶಿಯರ್ ಅಂತ ಮಾಡಿದ್ರು. ಇಂಗ್ಲೆಂಡ್ ಅದಲ್ಲ ರೀ, ಅದಕ್ಕೆ ನ್ಯೂ ಇಂಗ್ಲೆಂಡ್ ಅಂತ ಹೆಸರು ಕೊಟ್ರು. ನಾವು ಹಾಗೆ ಹಳ್ಳಿ ಒಳಗೆಲ್ಲ ತಿರುಗಾಡೋ ಮುಂದೆ ನಮಗೊಂದು ಟ್ರೈನ್ ಟ್ರ್ಯಾಕ್ ಕಾಣಿಸ್ತು. ನಾವಲ್ಲಿ ಬಂದ್ವಿ. ಅಮೇರಿಕನಾಗ ಗ್ರಾಮೀಣ ಪ್ರದೇಶ ಎಷ್ಟದಪ್ಪ ಅಂತಂದ್ರೆ 97% ಗ್ರಾಮೀಣ ಪ್ರದೇಶದ. ಗ್ರಾಮೀಣ ಜನಸಂಖ್ಯೆ ಬಗ್ಗೆ ಮಾತಾಡೋಕೆ ಶುರು ಮಾಡೇ ಬಿಟ್ಟಿವಿ ಅಂತಂದ್ರೆ, ನಮ್ಮದು ಭಾರತ ದೇಶ ಗ್ರಾಮೀಣ ಜನಸಂಖ್ಯೆ ಒಳಗೆ, ಗ್ರಾಮೀಣ ಪಾಪ್ಯುಲೇಷನ್ ಒಳಗೆ ಫಸ್ಟ್ ರ್ಯಾಂಕ್ ಒಳಗೆ ಬರ್ತೈತೆ. ಅಂದ್ರೆ ನಮ್ಮ ದೇಶನಾಗ ಜನಸಂಖ್ಯೆ ಮತ್ತು ಗ್ರಾಮೀಣ ಪ್ರದೇಶ ಜಾಸ್ತಿ ಅದ. ಅವತ್ತಿನ ದಿವಸ ಹಳ್ಳಿ ಒಳಗೆ ಹೊಲದಾಗ ತಿರುಗಾಡಕ್ಕೆ ಭಾಳ ಚಂದ ಅನ್ಸಾಕತ್ತಿತ್ತು ನಮಗೆ. ಇಲ್ಲಿ ನೋಡ್ರಿ, ಫಾರ್ಮರ್ಸ್ ಹೌಸ್, ಇಲ್ಲೊಂದು ಫ್ಯಾಕ್ಟ್ರಿ ಅದ, ಎದ್ರಿ ಹೊಲ ಮತ್ತು ಫ್ಯಾಕ್ಟ್ರಿ ಅದ. ಸ್ವಲ್ಪ ದೂರ ನೋಡಿದ್ರಂದ್ರೆ ಅಲ್ಲಿ ಆಕಳುಗಳು ಮೈಯಾಕತ್ತಾವ. ನಮಗೆ ಆ್ಯಕ್ಚುಲಿ ಸಮೀಪ ಹೋಗೋದು ಪರ್ಮಿಷನ್ ಇಲ್ಲ, ಯಾಕಂದ್ರೆ ಬ್ಯಾರರ್ ಪ್ರಾಪರ್ಟಿ ಅದ. ಅದಕ್ಕೆ ನಾವು ದೂರಿಂದ ತೋರ್ಸಾಕತ್ತೀನಿ ನಿಮಗೆ. ಮತ್ತು ಎದ್ರಿ ಹೊಲ ಅದ, ಅದು ಯಾವ ಹೊಲ ಅದ ನೋಡು ನಡ್ರಿ. ಅವ್ರೆಕಾಳಿನ ಗಿಡ ನೋಡ್ರಿ, ಅವರೆಕಾಳು ಬೆಳೆ. ವೈಟ್ ಬೀನ್ಸ್. ನಿಮಗೆಲ್ಲ ಅನಿಸ್ತಿರ್ಬೇಕು, ಒಂದು ವರ್ಷಕ್ಕೆ ಅಮೇರಿಕನ್ ಫಾರ್ಮರ್ ಎಷ್ಟು ಗಳಿಸ್ತಿರ್ಬೇಕು? $75,790. ಅಂದ್ರೆ ಇಂಡಿಯನ್ ರುಪೀಸಿಗೆ ಕನ್ವರ್ಟ್ ಮಾಡಿದ್ರೆ
55,32,670 ರೂಪಾಯಿ ಒಂದು ವರ್ಷದ ಅಮೆರಿಕನ್ ರೈತರು ಗಳಿಸ್ತಾರ್ರಿ. ಬಟ್ ಅಮೆರಿಕನ್ಸ್ ರೈತರ ಕೈಯಾಗ ಇಷ್ಟು ರೊಕ್ಕ ಬಂದು ಮುಟ್ಟಂಗಿಲ್ಲ. ಅವರಿಗೆ $66,370 ಕೈಯಾಗ ಬಂದು ಮುಟ್ತೈತೆ. ಕೆಲವೊಬ್ರಿಗೆ ಅದಕ್ಕಿಂತ ಹೆಚ್ಚು ಬರ್ತೈತೆ, ಕೆಲವೊಬ್ರಿಗೆ ಅದಕ್ಕಿಂತ ಕಡಿಮೆನೂ ಬರ್ತೈತೆ. ನೋಡ್ರಿ, ಅಮೆರಿಕನ್ ರೈತರು ಏನೇನು ಬೆಳಿತಾರ ನೋಡುನಂತ. ರೆಡ್ ಮಿಲೆಟ್ ಅಂದ್ರೆ ಇದು ಸಿರಿಧಾನ್ಯ, ಕಾರ್ನ್, ಸೋಯಾಬೀನ್, ಹೋಲ್ ಓಟ್ಸ್, ಇದು ಸಾರ್ಗಮ್ ಅಂಥೇಳಿ ಇದೂ ಸಿರಿಧಾನ್ಯ ರೀ. ಇದು ಜೋಳ ಮತ್ತು ಸಜ್ಜಿ ಫ್ಯಾಮಿಲಿಗೆ ಸೇರ್ತೈತಿ. ವೆರೈಟೀಸ್ ಆಫ್ ಬೀನ್ಸ್, ಗೋಧಿ, ಹಸಿ ವಟಾಣಿ, ಹತ್ತಿ, ಅಕ್ಕಿ ಮತ್ತು ಹಣ್ಣು ಹಂಪಲುಗಳು. ಈಗ ಅಮೆರಿಕದ ಅಗ್ರಿಕಲ್ಚರ್ ಬಗ್ಗೆ ಮಾತಾಡೋದು. ವಿಂಟರ್ ಬಂತಪ್ಪ ಅಂತಂದ್ರೆ ರೈತರು ತಮ್ಮ ಬೆಳೆಯನ್ನ ಹೆಂಗ್ ರಕ್ಷಣೆ ಮಾಡ್ಕೋತಾರ. ಯಾವಾಗ ನಾ ಫಸ್ಟ್ ಟೈಮ್ ಅಮೆರಿಕ ಕಾಲಿಟ್ಟೆ ಅವಾಗ ಸದ್ನ ನನ್ನ ತಲೆ ಒಳಗೆ ಈ ಪ್ರಶ್ನೆ ಬಂದಿತ್ತು, ವಿಂಟರ್ ಒಳಗೆ ರೈತರು ಏನು ಮಾಡ್ತಾರ, ಅವ್ರು ತಮ್ಮ ಬೆಳೆಯನ್ನ ಹೆಂಗೆ ರಕ್ಷಣೆ ಮಾಡ್ತಾರ. ಅವರು ವಿಂಟರ್ ಒಳಗೆ ಯೂಸ್ ಮಾಡೋದು ಅನ್ಹೀಟೆಡ್ ಹೂಪ್ ಹೌಸಸ್ ಅಂತ ಹೇಳಿ, ಹೀಟೆಡ್ ಗ್ರೀನ್ ಹೌಸಸ್ ಯೂಸ್ ಮಾಡ್ತಾರ. ಲೋ ಟನಲ್ಸ್, ಥಂಡಿ, ಸ್ನೋ, ಗಾಳಿ ಮತ್ತು ಭಾಳಷ್ಟು ಎಕ್ಸೆಸ್ ಮಳೆ ಆಯ್ತಪ್ಪ ಅಂದ್ರೆ ಇದರಿಂದ ಈ ಟನಲ್ಸು ಮತ್ತು ಇದು ಗ್ರೀನ್ ಹೌಸಸ್ ಮತ್ತು ಹೀಟೆಡ್ ಹೌಸಸ್ ಬೆಳೆಗಳನ್ನು ರಕ್ಷಣೆ ಮಾಡ್ತಾವ. ಅಗ್ರಿಕಲ್ಚರ್ ಟೆಕ್ನಾಲಜಿ ಒಳಗೆ ನಮ್ಮ ಇಂಡಿಯಾ 2nd ರ್ಯಾಂಕ್ ಒಳಗೆ ಬರ್ತೈತೆ ಮತ್ತು ಅಮೆರಿಕಾ 3rd ರ್ಯಾಂಕ್ ಒಳಗೆ ಬರ್ತೈತೆ. ಫಸ್ಟ್ ಬರೋದು ಚೈನಾ. ಈಗ ಇಂಡಿಯಾ ಮತ್ತು ಅಮೆರಿಕಾ ಇವೆರಡಕ್ಕೂ ಕಂಪ್ಯಾರಿಸನ್ ಮಾಡೋನು. ಇಂಡಿಯನ್ ರೈತರಿಗೆ ಅಮೆರಿಕನ್ ರೈತರಿಗೆ ಕಂಪೇರ್ ಮಾಡಿದ್ರೆ ಅವ್ರದ್ದು ಹೊಲ ಸಣ್ಣ ಇರ್ತಾವ, ಅಮೆರಿಕನ್ಸ್ ಹೊಲ ಜಾಸ್ತಿ ಇರ್ತಾವ. ಇಂಡಿಯನ್ ರೈತರು 20% ಮೆಕ್ಯಾನೈಸ್ಡ್ ಮಾಡ್ತಾರ, ಆಮೇಲೆ 80% ಅವರು ಮ್ಯಾನ್ಯುವಲ್ ಮಾಡ್ತಾರ. ಅಮೆರಿಕನ್ಯಾಗ ದೊಡ್ಡ ದೊಡ್ಡ ಫಾರ್ಮ್ ಇರ್ತಾವ, ಅವಾಗ ಒಬ್ಬರೇ ಒಕ್ಕಲ್ಗಾರ ಇರ್ತಾರ, ಅದಕ್ಕೆ ಅವರು ಮಷಿನ್ ಜಾಸ್ತಿ ಯೂಸ್ ಮಾಡ್ತಾರ, ಕೈ ಜಾಸ್ತಿ ವಾಪರ್ಸಂಗಿಲ್ಲ. ರೈತರ ಬಗ್ಗೆ ಮಾತಾಡಕ್ಕೆ ಎಷ್ಟು ಕೆಟ್ಟ ಅನಿಸ್ತಲ್ಲ ರೀ. ಅವ್ರು ನೋಡೋಣ ನನಗೆ ಅಯ್ಯೋ ಪಾಪ ಅನಿಸ್ಬಿಡ್ತೈತೆ, ನನ್ನ ಜೀವ ಸುರ್ರು ಅಂತೈತೆ. ಮಳೆ ಇರಲಿ ಗಾಳಿ ಇರಲಿ ಅವ್ರು ಕಂಟಿನ್ಯೂಸ್ ಕೆಲಸ ಮಾಡ್ತಿರ್ತಾರ. ಮತ್ತು ಅವ್ರು ಎಷ್ಟು ಪ್ರಾಬ್ಲಮ್ಸ್ ಫೇಸ್ ಮಾಡ್ತಾರಲ್ಲ ರೀ. ನೆಲ ಚಲೋ ಇರಂಗಿಲ್ಲ, ಬಿತ್ತಾಕ ನೀರು ಅನುಕೂಲ ಇರಂಗಿಲ್ಲ, ಆದರೂ ಸದ್ನ ಇಷ್ಟು ಕಷ್ಟ ಪಡ್ತಾರ ಅಂದ್ರೆ ನಾವೆಲ್ಲರೂ ಅಪ್ರಿಷಿಯೇಟ್ ಮಾಡಬೇಕು. ಒಕ್ಕಲಿಗರಿಗೆ ನಾವು ಸಪೋರ್ಟ್ ಮಾಡಬೇಕು ಅಂತ ನನಗೆ ಅನಿಸ್ತೈತೆ. ನಾವು ರೈತರಿಗೆ ಹೆಂಗೆ ಸಪೋರ್ಟ್ ಮಾಡ್ಬೇಕಂತಂದ್ರೆ ಅವ್ರು ಬಿತ್ತಿದ ಬೆಳೆಯನ್ನು ನಾವು ಮಿಡಿಯೇಟರ್ ಥ್ರೂ ತೊಗೊಳ್ಳಾರ್ದೆ ಲೋಕಲ್ ಫಾರ್ಮರ್ಸ್ ಏನಿರ್ತಾರಲ್ಲ ಅವ್ರ ಥ್ರೂ ಡೈರೆಕ್ಟ್ಲಿ ತೊಗೋಬೇಕು. ಅಷ್ಟೇ ಅಲ್ಲದೆ ನಾವೇನು ತೊಗೋಬೇಕಂತಂದ್ರೆ ಭಾಳ ಚೌಕಾಶಿ ಮಾಡ್ಕೋತ ಹೋಗ್ಬಾರ್ದು. ನಾವು ಸೀಸನಲ್ ಫುಡ್ ತಿನ್ನಬೇಕು. ಅಂದ್ರೆ ಯಾವ ಸೀಸನ್ಗೆ ಒಕ್ಕಲಿಗರು ಬಿತ್ತಿರ್ತಾರಲ್ಲ ಆ ಸೀಸನ್ಗೆ ನಾವು ಅದೇ ಫುಡ್ ತಿನ್ನೋದ್ರಿಂದ ಒಕ್ಕಲಿಗರಿಗೆ ಭಾಳ ಸಪೋರ್ಟ್ ಆಗ್ತೈತೆ. ಯಾವುದೇ ಊಟ ವೇಸ್ಟ್ ಮಾಡಬಾರ್ದು. ನಮ್ಗೆ ಎಷ್ಟು ಬೇಕು ಅಷ್ಟೇ ಕ್ವಾಂಟಿಟಿ ಒಳಗೆ ಹಾಕೋಬೇಕು. ಹೆಂಗೆ ಅನಿಸ್ತು ನಿಮಗೆ ಇದು ವಿಡಿಯೋ? ಕಮೆಂಟ್ ಸೆಕ್ಷನ್ಗೆ ಬರೆದು ಕಳಿಸ್ರಿ. ನನಗೆ ಎಷ್ಟು ತಿಳಿತೈತಿ ನಾನು ಅಷ್ಟು ನಿಮ್ಮ ವಿಡಿಯೋ ಶೇರ್ ಮಾಡ್ಕೊಂಡಿನಿ. ಇಷ್ಟೊತ್ತನ ಪೇಷನ್ಸ್ಲೇ ನನ್ನ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಇಲ್ಲಿ ರ್ಯಾಪಪ್ ಮಾಡ್ತೀನಿ ನಾನು. ಆಮೇಲೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ. ಕನ್ನಡ ಕಲಿಸಿ, ಕನ್ನಡ ಬೆಳೆಸಿ. ಧನ್ಯವಾದಗಳು.